ಜಾತಿ ಜಿದ್ದು, ಇದರ ಹಿಂದೆ ಇದ್ದಾರೆ ಸಿದ್ದು. ಸರ್ಕಾರಕ್ಕೆ ಕಂಟಕ ಆಗುತ್ತಾ ಜಾತಿ ಜನಗಣತಿ ರಿಪೋರ್ಟ್? ಇಂದು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ ಆಗುತ್ತೆ. ಇನ್ನು ಗ್ಯಾರಂಟಿ ಇಲ್ಲ, ವರದಿ ಮಂಡನೆ ಆಗುತ್ತೆ ಅಂತೇಳಿ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರ ಲಿಂಗಾಯತ ಒಕ್ಕಲಿಗರು. ಜಂಟಿ ಹೋರಾಟಕ್ಕೆ ಒಕ್ಕಲಿಗರು ಲಿಂಗಾಯತರು ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೊದಲ 2 ಸಂಘಗಳ ಪ್ರತಿನಿಧಿಗಳಿಂದ ಜಂಟಿ ಸಭೆ, ಬಳಿಕ 2 ಸಮುದಾಯದ ಸ್ವಾಮೀಜಿಗಳ ಭೇಟಿಗೆ ನಿರ್ಧಾರ. ಭಾಳ ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾರೆ. ಸ್ವಾಮೀಜಿಗಳ ಭೇಟಿ ಬಳಿಕ ಪಕ್ಷಾತೀತವಾಗಿ ನಾಯಕರ ಭೇಟಿ. 2016ರಲ್ಲಿ ಒಂದು 162 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಜಾತಿ ಗಣತಿ ಅಂತ ಮಾಡ್ತಾರೆ. ವೀಕ್ಷಕರು, ಜಾತಿ ಗಣತಿ ಅಂತಂದರೆ ನಿಮಗೆ ಕೇಂದ್ರ ಸರ್ಕಾರ ಬಿಟ್ಟರೆ ಜಾತಿ ಜನಗಣತಿ ಮಾಡೋಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಹಕ್ಕಿಲ್ಲ. ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಯಾರಿಗಿಲ್ಲ. ಆದರೆ ಇವರೇನು ಮಾಡ್ತಾರೆ ಅಂತಂದರೆ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಅಂತೇಳಿ ಮಾಡ್ತಾರೆ. ಇದರ ಹಿಂದೆ ಒಂದು ದೊಡ್ಡದಾದಂಥ ಒಂದು ಅಂದರೆ ಅತಿ ಹಿಂದೆ ಆಕ್ಚುಲಿ ರಾಜಕೀಯವಾಗಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ಆಕ್ಚುಲಿ ರಾಜಕೀಯವಾಗಿ ಅಂದರೆ ಜಾತಿ ಗಣತಿನ ಬೇರೆ ರೀತಿಯಲ್ಲಿ ತಗೊಳ್ಳೋದು ಅಂತೇಳಿ. ಆದರೆ ಇದು ಲಾಭ ನಷ್ಟದ ವಿಚಾರ ಇವತ್ತು ನಾಳೆ ಇದರದ್ದು ಹಾಗೆ ಆಗುತ್ತೆ ವೀಕ್ಷಕರು. ಯಾಕೆಂದರೆ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಏನಾಯ್ತು, ಈ ಮರಾಠಿಗರು ನಮಗೆ ವಿಶೇಷವಾದಂಥ ರಿಸರ್ವೇಷನ್ ಬೇಕು ಅಂತ ಹೋದರು. ಎಲ್ಲಿದೆ ನಿಮ್ಮ ಜಾತಿ ಗಣತಿ ಆಧಾರ ಅಂತ ಕೇಳಿದಾಗ ಅವ್ರು ಏನೋ ತೋರಿಸ್ತಾರೆ, ತೆಗೆದು ಬಿಸಾಕತ್ತೆ ಸುಪ್ರೀಂ ಕೋರ್ಟ್, ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ ಅಂತ. ನೀವು ಇದನ್ನು ಭಾಳ ಅಕ್ಯುರೇಟ್ ಆಗಿ ಮಾಡಬೇಕು ಅಂತ ಅದನ್ನು ಇವ್ರು ಮಾಡಿರುವಂಥದ್ದು ಈಗ ನಂಬರ್ 1. ಎರಡನೇದೇನಪ್ಪ ಅಂತಂದರೆ ವೀಕ್ಷಕರಿಗೆ ತುಂಬ ಈಗ ಈ ಲಿಂಗಾಯತರು ಒಕ್ಕಲಿಗರು ಅಂತ ಮಾತಾಡ್ತಿದ್ದಾರಲ್ಲ, ಇದರ ಹಿಂದೆ ಬೇರೆಯೇ ಒಂದು ಐಡಿಯಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಪಕ್ಕದ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ, ಅದು ಎಲ್ಲೂ ಇಲ್ಲ. 50%ಗಿಂತ ಮೀರೋಂಗಿಲ್ಲ. ಹೇಗೆ ಅಂತಂದರೆ ಆ ಸಂದರ್ಭದಲ್ಲೂ ಕೂಡ ಒಂದು ಜನಗಣತಿ ಬೇರೆ ರೀತಿಯಲ್ಲ ಆಯಿತು ಜಯಲಲಿತಾ ಕಾಲದಲ್ಲಿ. ಇಲ್ಲೂ ಕೂಡ ಒಂದು ಅತಿ ಹಿಂದುಳಿದ ವರ್ಗ ಅಂತ ಒಂದು ಪ್ರತ್ಯೇಕ ವರ್ಗವನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಹುಡುಕ್ದಾಗ ಬ್ರಾಹ್ಮಣರು ಸಿಕ್ಕಿದ್ರು, ಲಿಂಗಾಯತರು ಸಿಕ್ಕಿದ್ರು, ಒಕ್ಕಲಿಗರು ಸಿಕ್ಕಿದ್ರು, ವಡ್ರು ಸಿಕ್ಕಿದ್ರು, ಇವೆಲ್ಲ ಜಾತಿ ಇರುತ್ತೆ, ಎಲ್ಲ ಸಿಕ್ಕಿದ್ರು. ಕೆಲವು ಜಾತಿಗಳು ಸಿಕ್ತು, ಇದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಇದ್ದಾರೆ, ಅವರನ್ನು ಒಂದು ಕ್ಯಾಟಗರಿ ಸೇರಿಸ್ತಾರೆ, ಅತಿ ಹಿಂದುಳಿದ ವರ್ಗ ಅಂತೇಳಿ. ಸುಪ್ರೀಂ ಕೋರ್ಟ್ ಮತ್ತು ಸಂವಿಧಾನ ಅವರನ್ನು ಫಸ್ಟ್ ನೋಡುತ್ತೆ. ಇವ್ರು ಯಾರಪ್ಪ ಇವರು, ಇವ್ರಿಗೇನೋ ಕೊಟ್ಟರು ಅಂತಂದ್ಬಿಟ್ಟು ಅವರಿಗೆ ಒಂದು ಎಕ್ಸ್ಟ್ರಾ ಏನು ಮೀಸಲಾತಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆಯಂತೆ. ಅದು ಸಿದ್ದರಾಮಯ್ಯನವ್ರು ಮಾಡ್ತಾರಾ ಮಾಡೋದಿಲ್ಲ ಗೊತ್ತಿಲ್ಲ. ಅದರಿಂದ ಮಾತ್ರ ದೊಡ್ಡ ಲಾಭ ಆಗುತ್ತೆ. ಈ ಒಕ್ಕಲಿಗರ ಮತ್ತು ಲಿಂಗಾಯತರ ಹೋರಾಟ ಏನಪ್ಪ ಅಂತಂದರೆ, ನಾವು ನಂಬರ್ 1 ಲಿಂಗಾಯತರು, ಒಕ್ಕಲಿಗರ ನಂಬರ್ 2. ಯಾವುದೇ ವಿಚಾರದಲ್ಲಿ ಟಿಕೆಟ್ ಬೇಕು, 224 ಟಿಕೆಟ್, 60 ನಮಗೆ 40 ನಿಮಗೆ, ಹಿಂಗೆ ನಡೀತಿತ್ತು. ಆಮೇಲೆ ನೀವೆಲ್ಲ ಹಂಚ್ಕೊಳ್ಳಿ ಅಂತೇಳಿ BJPಯಲ್ಲಿ ನಡೀತಿತ್ತು, ಕಾಂಗ್ರೆಸ್ಸಲ್ಲಿ ನಡೀತಿತ್ತು. ಅತಿ ಹೆಚ್ಚು ಮಿನಿಸ್ಟ್ರುಗಳಾಗೋದು ಲಿಂಗಾಯತರು, ಒಕ್ಕಲಿಗರು, ಉಳಿದವರೆಲ್ಲ. ಈ ಜನಗಣತಿಯ ಲೀಕ್ ಆಗಿರೋ ಮಾಹಿತಿ ಪ್ರಕಾರ 1,08,00,000 SCಗಳಿದ್ದಾರೆ, 48 ಲಕ್ಷ STಗಳಿದ್ದಾರೆ, 1.5 ಕೋಟಿ ಎಲ್ಲ ಆಗೋಯ್ತು. ಮುಸ್ಲಿಮರು ಅತಿ ದೊಡ್ಡ ಜಾತಿಯಾಗಿ ಹೊರಹೊಮ್ತಾ ಇದ್ದಾರೆ, 75 ಲಕ್ಷ, ಮೋರ್ ದೆನ್ ಲಿಂಗಾಯತ. ಈಗ ಅವರು ಅಲ್ಪಸಂಖ್ಯಾತರ ಬಹುಸಂಖ್ಯಾತರ ಪ್ರಶ್ನೆ ಬರುತ್ತೆ. ಅದಾದ ನಂತರ 65 ಲಕ್ಷ 60 ಲಕ್ಷ ಲಿಂಗಾಯತರು ಬರ್ತಾರೆ. ಅದಾದ ನಂತರ ಒಕ್ಕಲಿಗರು ಬರ್ತಾರೆ. 1ನೇ ಸ್ಥಾನದಲ್ಲಿದ್ದ ಲಿಂಗಾಯತರು 3ನೇ ಸ್ಥಾನಕ್ಕೆ ಬಂದರು. 2ನೇ ಸ್ಥಾನದಲ್ಲಿದ್ದ ಒಕ್ಕಲಿಗರು 4ನೇ ಸ್ಥಾನಕ್ಕೆ ಬಂದರು. 3ನೇ ಸ್ಥಾನದಲ್ಲಿದ್ದ ಕುರುಬರು 5ನೇ ಸ್ಥಾನಕ್ಕೆ ಬಂದರು. ಬಿಡ್ತಾರಾ? ಇದು ಸಮಸ್ಯೆ ಆಗ್ತಾ ಇರೋದು. ನಾಳೆ ನಮಗೆ ಏನಂತಾರೆ, ನಾವು ಚರ್ಚೆ ಮಾಡಿ ಕಿತ್ಕೋತೀವಲ್ವ, ಜಾಸ್ತಿ ಕೊಡಿ, ಆ ಥರ ಚರ್ಚೆ ಮಾಡೋಕ್ಕಾಗಲ್ಲ, ನಮಗೆ ಹೆಚ್ಚು ಸ್ಥಾನಗಳನ್ನು ಕೇಳೋಕ್ಕಾಗೋದಿಲ್ಲ ಅಂತೇಳಿ ಜಾತಿ ಆಧಾರವಾಗಿ ಅವ್ರು ಮಾತಾಡ್ತಿರೋದು ನಿಜ. ಆದರೆ ಸಿದ್ದರಾಮಯ್ಯ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಾಗ ಇದನ್ನು ಅಂಗೀಕಾರ ಮಾಡಿದರೆ ಮಾತ್ರ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾನೆ ಅಂತ ಏನಾದರೂ ಮಾಡಿದರೆ, ಆಲ್ರೆಡಿ ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಜನಗಣತಿ ಬಗ್ಗೆ ಮತ್ತು ನಿನ್ನೆ ಆದಂಥ AICC ಅಧಿವೇಶನದಲ್ಲಿ ಅವರೇನು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ, ಜನಗಣತಿ ಆಗಬೇಕು ಅಂತೇಳಿ ನೀವು ಹೇಳಿದ್ದನ್ನೇ ಮಾಡಿದ್ದೀನಿ ಅಂತ ಹೇಳಿದಾಗ ಕೇಳದೆ ವಿಧಿ ಇಲ್ಲದಂಥ ಅನುಭವ ಆಗಬಹುದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಗುರುವಾರ ಆಗಬೇಕಾಗಿತ್ತು ಕ್ಯಾಬಿನೆಟ್, ಇವತ್ತು ಶುಕ್ರವಾರ ಆಗಿದೆ. ಇವತ್ತು ಸಂಪುಟದ ಮುಂದೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ ಇದೆ. ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ, ಅದರ ನಂತರ ಮಾತಾಡೋಣ. ಇಂದು ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಚರ್ಚೆ. ವಿರೋಧದ ಮಧ್ಯೆ ಹೊರಬರುತ್ತಾ ಸಮೀಕ್ಷಾ ವರದಿ. ಜಾತಿ ಜನಗಣತಿ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು, ಅಹಿಂದ ವರ್ಗದ ಆಶಾ ಕಿರಣದ ವರದಿ. ಈ ವರದಿ ಸರ್ಕಾರದ ಕೈ ಸೇರಿ ಬರೋಬ್ಬರಿ 1 ವರ್ಷ ಆಯಿತು. ಆದರೆ ಜಾರಿಗೆ ಮುಹೂರ್ತ ಕೂಡಿ ಬಂದಿರಲಿಲ್ಲ. ಈ ಮಧ್ಯೆ ಇಂದಿನ ಸಂಪುಟ ಸಭೆಯಲ್ಲಿ ವರದಿ ಅಜೆಂಡಾ ಇಟ್ಕೊಳ್ಳಲಾಗಿದ್ದು, ಇವತ್ತು ಸಿದ್ದು ತಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಹೌದು,
ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಕಳೆದ 2015 ಏಪ್ರಿಲ್ 11ರಿಂದ ಮೇ 30ರವರೆಗೆ ರಾಜ್ಯದಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿತ್ತು. ಜಾತಿ ವಿವರವೂ ಒಳಗೊಂಡಂತೆ ಒಟ್ಟು 54 ಮಾನದಂಡಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ಸಮೀಕ್ಷೆ ನಡೆಸಿ ಮಾಹಿತಿ ಸಂಗ್ರಹಿಸಲಾಗಿದೆ. ಜೊತೆಗೆ ವರದಿಯನ್ನ ಗಣಕೀಕರಣಗೊಳಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗ ವರದಿಯನ್ನು ಮುಚ್ಚಿದ ಲಕೋಟಿಯಲ್ಲಿ 2024 ಫೆಬ್ರವರಿ 29ರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಕಾಂತರಾಜ್ ಸಮೀಕ್ಷೆಯ ದತ್ತಾಂಶಗಳನ್ನು ಬಳಸಿಕೊಂಡು ಅಧ್ಯಯನ ವರದಿ ಸಲ್ಲಿಸುವಂತೆ ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗಕ್ಕೆ 2023 ಜುಲೈ 17ರಂದು ಸರ್ಕಾರ ಪತ್ರ ಬರೆದಿತ್ತು. ಅದರ ಅನ್ವಯ ಕಾಂತರಾಜ್ ಆಯೋಗ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅಧ್ಯಯನ ವರದಿ 2024 ಮತ್ತು ಸಮೀಕ್ಷೆಯ ಅಂಕಿಅಂಶಗಳನ್ನು ಒಳಗೊಂಡ ವರದಿಗಳನ್ನು ಮುಚ್ಚಿದ ಲಕೋಟಿಯಲ್ಲಿ ಸಲ್ಲಿಸಲಾಗಿತ್ತು. 2025 ಜನವರಿ 2ರಂದು ನಡೆದಿದ್ದ ಸಚಿವ ಸಂಪುಟ ಸಭೆಯ ಕಾರ್ಯಸೂಚಿಯಲ್ಲಿ ವರದಿಯನ್ನು ಮಂಡಿಸುವ ಪ್ರಸ್ತಾವ ಇತ್ತು. ಆದರೆ ಆಗ ಚರ್ಚೆ ಆಗಲಿಲ್ಲ. ಬರೋಬ್ಬರಿ 3 ತಿಂಗಳ ಬಳಿಕ ಈ ಚರ್ಚೆ ಈ ಬಾರಿಯ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯ ಕೆಲ ಪ್ರಬಲ ಸಮುದಾಯಗಳ ತೀವ್ರ ಪ್ರತಿರೋಧ ಮಧ್ಯೆ ಸರ್ಕಾರ ವರದಿ ಮಂಡನೆಗೆ ಮುಂದಾಗಿದೆ. ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಸಚಿವರ ನಡುವೆ ಪರ ವಿರೋಧ ಚರ್ಚೆ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಹಿತಿ ಕೊಡ್ತಾರೆ. ನಾನು ಸುದೀರ್ಘವಾಗಿ ಹೋಗೋದಿಲ್ಲ, ಕೇವಲ 1 ನಿಮಿಷ ಟೈಮ್ ಮಾತ್ರ. ಸುರೇಶ್, ಇವತ್ತು ಕ್ಯಾಬಿನೆಟಲ್ಲಿ ಬರುತ್ತಾ ಬರೋದಿಲ್ಲ ನಂಬರ್ 1. ಆಮೇಲೆ ನಿನ್ನೆ ಕ್ಯಾಬಿನೆಟ್ ಯಾಕಾಗಿಲ್ಲ ಅದೊಂದು. ಈಗಾಗಲೇ ನಮಗಿರುವಂತಹ ಮಾಹಿತಿ ಪ್ರಕಾರನ ಇವತ್ತು ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಏನು ಸಮೀಕ್ಷೆ ಇದೆ ಇದರ ವಿಚಾರವನ್ನು ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಸಂಪುಟದ ಮುಂದೆ ತಂದು ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಮುಂಬರುವ ಅಧಿವೇಶನದಲ್ಲಿ ಇದನ್ನು ಪ್ರಕಟ ಮಾಡಬೇಕು, ವರದಿಯನ್ನು ಮಂಡಿಸಬೇಕು ಅನ್ನುವಂತಹ ತುದಿಗಾಲಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ ಜಯಪ್ರಕಾಶ್. ಸೊ ಹೀಗಾಗಿನೇ ಇವತ್ತು ಖಂಡಿತವಾಗಲೂ ಕೂಡ ಈಗ ನಮಗಿರುವಂಥ ಮಾಹಿತಿ ಇವತ್ತು ಖಂಡಿತವಾಗಲೂ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಯ ನಂತರ ಸಾಕಷ್ಟು ಒಂದಷ್ಟು ಚರ್ಚೆಗಳು ಮತ್ತಷ್ಟು ಉಟ್ಕೊಳ್ಳುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಎಲ್ಲರೂ ಕೂಡ 2 ಪಕ್ಷಗಳು ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಎದುರು ನೋಡ್ತಾ ಇದ್ದಾರೆ. ಇವತ್ತು ಈಗಿರುವಂಥ ಮಾಹಿತಿ ಪ್ರಕಾರ ಇವತ್ತು ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುವಂಥ ಸಾಧ್ಯತೆಗಳಿದೆ. ಅಂಕಿಅಂಶಗಳು ಏನಾದರೂ ಒಂದು ವೇಳೆ ಅದರ ಏನಾದರೂ ಬಹಿರಂಗ ಆಗಿದ್ದೇ ಆದರೆ ಖಂಡಿತವಾಗಲೂ ಕೂಡ 2 ಪಕ್ಷಗಳಲ್ಲಿ ಇರತಕ್ಕಂತಹ ಒಂದಷ್ಟು ನಾಯಕರು ಮತ್ತು JDSನವರಲ್ಲಿ ಇರೋ ನಾಯಕರು ಕೂಡ ಸೇರಿ ಒಟ್ಟಾರೆಯಾಗಿ ಒಂದಷ್ಟು ಹೋರಾಟದ ರೂಪುರೇಷೆಗಳಿಗೂ ಕೂಡ ಈಗಾಗಲೇ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿಯೇ ಇವತ್ತು ಬಹುತೇಕವಾಗಿ ಅಂದರೆ ಚರ್ಚೆಗೆ ಬಂದೇ ಬರುತ್ತೆ ಅಂತಕ್ಕಂಥದ್ದು ಕೂಡ ಇರುವಂಥ ಮಾಹಿತಿ. ಆದರೆ ಅಂಕಿಅಂಶಗಳು ಬಹಿರಂಗ ಆಗುತ್ತೋ ಇಲ್ವಂತಕ್ಕಂಥದ್ದು, ಹೊರಗಡೆ ಬಹಿರಂಗ ಆಗುತ್ತೋ ಇಲ್ವಂತಕ್ಕಂಥದ್ದು ಇರುವಂಥ ಒಂದು ಕುತೂಹಲ. ಏಕೆಂದರೆ ಮುಖ್ಯಮಂತ್ರಿಗಳ ಮುಂದೆ ಈ ಒಂದು ವರದಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕೋ ಬೇಡವೋ ಎಲ್ಲವೂ ವಿಚಾರದಂತೆ ಈ ಬಾರಿ ಚರ್ಚೆ ಆದೇ ಆಗುತ್ತೆ ಸಚಿವ ಸಂಪುಟದಲ್ಲಿ. ಜೊತೆಗೆ ನಮಗೂ ಇರುವಂಥ ಒಂದಷ್ಟು ಆಪ್ತ ಮೂಲಗಳು ಹೇಳುವ ಪ್ರಕಾರ ಮುಖ್ಯಮಂತ್ರಿಗಳು ಕೂಡ ವರದಿಯನ್ನು ಬರುವ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಹಾಗಾಗಿ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗೆ ಆಗಬೇಕಾಗಿರ್ತಕ್ಕಂಥ ಹಾಗಾಗಿ ಸಮಯಗಳು ಕೂಡ ಕೇವಲ ಇನ್ನು 3-4 ತಿಂಗಳು ಇರೋದ್ರಿಂದ ಹಿನ್ನೆಲೆಯಲ್ಲಿ ಈಗಲೇ ಇವತ್ತೇ ಈ ಸಂಪುಟ ಸಭೆಯಲ್ಲಿ ಖಂಡಿತವಾಗಲೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು